ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು KCET 2024 ಆಪ್ಷನ್ ಎಂಟ್ರಿ ಲಿಸ್ಟ್ ಬಗ್ಗೆ ಮಾತಾಡೋಣ. ಆ್ಯಂಡ್ ಲಾಸ್ಟ್ ಇಯರ್ ನನ್ನ ಆಪ್ಷನ್ ಎಂಟ್ರಿ ಲಿಸ್ಟ್ ಹೇಗಿತ್ತು, ನಾನು ಹೇಗೆ ನನ್ನ ಆಪ್ಷನ್ ಎಂಟ್ರಿ ಲಿಸ್ಟ್ನ ಪ್ರಿಪೇರ್ ಮಾಡಿದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಿಯರ್ ನನ್ನ ಆಪ್ಷನ್ ಎಂಟ್ರಿ ಲಿಸ್ಟ್ ಹೀಗಿದೆ. ಇದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಕೂಡ ನೀವು ನಿಮ್ಮ ಈ ವರ್ಷದ ಆಪ್ಷನ್ ಎಂಟ್ರಿ ಲಿಸ್ಟ್ನ ರೆಡಿ ಮಾಡ್ಕೊಬೋದಾಗಿರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಬೌಟ್ KCET ಕೌನ್ಸಿಲಿಂಗ್ ಏನು ಅಂತಂದರೆ, ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಬಂದ ಮೇಲೆ ನೀವು ಸೀಕ್ರೆಟ್ ಕೀ ಯೂಸ್ ಮಾಡಿಕೊಂಡು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ನ ರೆಡಿ ಮಾಡ್ತೀರಾ. ಅದಾದಮೇಲೆ ಮಾರ್ಕ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಇರುತ್ತೆ, ಹಾಗೂ ಫಸ್ಟ್ ರೌಂಡ್ ಆ್ಯಂಡ್ ದೆನ್ ಸೆಕೆಂಡ್ ರೌಂಡ್ ಆ್ಯಂಡ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಇರುತ್ತೆ. ಇಲ್ಲಿ ನಿಮಗೆ ಮಾರ್ಕ್ ರೌಂಡ್ ಅಲಾಟ್ಮೆಂಟ್ ಒಂದು ರೆಫರೆನ್ಸ್ ಆಗಿರುತ್ತೆ. ಲೈಕ್ ನಿಮ್ಮ ರ್ಯಾಂಕಿಗೆ ಅನುಗುಣವಾಗಿ ಯಾವ ಕಾಲೇಜ್ ಸಿಗ್ಬೋದು ಮತ್ತು ಕಾಲೇಜ್ ಕಟ್ ಆಫ್ನ ಬಗ್ಗೆ ಒಂದು ಐಡಿಯಾ ಸಿಗುತ್ತೆ ನಿಮಗೆ. ಬಟ್ ಮಾರ್ಕ್ ಅಲಾಟ್ಮೆಂಟಲ್ಲಿ ಸಿಕ್ಕಿರೋ ಕಾಲೇಜೇ ನಿಮಗೆ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂತಂದರೆ ಮಾರ್ಕ್ ಅಲಾಟ್ಮೆಂಟ್ ಆದಮೇಲೆ ನಿಮಗೆ ಎಡಿಟ್ ಆಪ್ಷನ್ನ ಬಿಡ್ತಾರೆ. ನೀವು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟನ್ನು ಎಡಿಟ್ ಮಾಡ್ಕೊಬೋದಾಗಿರುತ್ತೆ. ಲೈಕ್ ಕಾಲೇಜಸ್ನ ಆ್ಯಡ್ ಮಾಡ್ಬೋದಾಗಿರುತ್ತೆ ಮತ್ತು ಡಿಲೀಟ್ ಮಾಡ್ಬೋದಾಗಿರುತ್ತೆ, ಹಾಗೂ ನೀವು ಕೊಟ್ಟಿರೋ ಪ್ರಿಫರೆನ್ಸ್ ಆರ್ಡರ್ನ ಕೂಡ ಚೇಂಜ್ ಮಾಡ್ಬೋದಾಗಿರುತ್ತೆ. ದ ಅಲಾಟ್ಮೆಂಟ್ ವಿಲ್ ಬಿ ವೇರಿ ಫಾರ್ ಫಸ್ಟ್ ರೌಂಡ್. ಈ ಎಲ್ಲ ಇನ್ಸ್ಟ್ರಕ್ಷನ್ಸ್ನ ಒಂದು ಡೀಟೇಲ್ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ನಾವು ವಿ ಕಮಿಂಗ್ ಬ್ಯಾಕ್ ಟು ಮೈ ಆಪ್ಷನ್ ಎಂಟ್ರಿ ಲಿಸ್ಟ್. ನಾನು IT ಬ್ರಾಂಚಸ್ಗೆ ಸೇರ್ಕೊಬೇಕು ಅಂದ್ಕೊಂಡಿದ್ದೆ. ದಟ್ಸ್ ವೈ ನಾನು ನನ್ನ ಲೀಸ್ಟಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಮತ್ತು ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬ್ರಾಂಚಸ್ನ ಮಾತ್ರ ಇನ್ಕ್ಲೂಡ್ ಮಾಡಿದ್ದೆ. ಬಟ್ IT ಬ್ರಾಂಚಸಲ್ಲಿ ಇನ್ನೂ ತುಂಬ ಬ್ರಾಂಚಸ್ ಇದ್ದಾವೆ. ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡಾಟಾ ಸೈನ್ಸ್ ಆ್ಯಂಡ್ CS ಹೀಗೆ ಹಲವಾರು ಬ್ರಾಂಚಸ್ ಕೂಡ ಚೆನ್ನಾಗಿದ್ದಾವೆ. ಅವುಗಳನ್ನು ಸಹ ನೀವು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಇನ್ಕ್ಲೂಡ್ ಮಾಡ್ಕೊಬೋದಾಗಿರುತ್ತೆ. ಹಿಯರ್ ನೀವಿಲ್ಲಿ ನೋಡ್ಬೋದು, ನಾನು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬ್ರಾಂಚಲ್ಲೇ ಸೇರ್ಕೊಬೇಕಂತ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ನಾನು ಫಸ್ಟ್ 3 ಪ್ರಿಫರೆನ್ಸ್ ಆಗಿ RV ಕಾಲೇಜ್ ಮತ್ತು MS ರಾಮಯ್ಯ ಹಾಗೆ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬ್ರಾಂಚ್ನ ಫಸ್ಟ್ 3 ಪ್ರಿಫರೆನ್ಸ್ ಆಗಿ ಇಟ್ಟಿದ್ದೆ. ನೆಕ್ಸ್ಟ್ ಪ್ರಿಫರೆನ್ಸ್ ಆಗಿ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಹಾಕಿದ್ದೆ. ಅದು ಎಲ್ಲಿ ಅಂತಂದರೆ RV ಕಾಲೇಜ್ ಮತ್ತು MS ರಾಮಯ್ಯ BMS. ಅದೇ ಕಾಲೇಜಲ್ಲಿ ನನಗೆ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಸಿಕ್ಕಿದ್ರು ಕೂಡ ನನಗೆ ಓಕೆ ಆಗ್ತಿತ್ತು. ಫಸ್ಟ್ ಪ್ರಿಫರೆನ್ಸ್ ಯಾವಾಗಿದ್ರೂ ನಂದು CSE ಇತ್ತು, ಸೆಕೆಂಡ್ ಪ್ರಿಫರೆನ್ಸ್ ಆಗಿ ಇನ್ಫಾರ್ಮೇಷನ್ ಸೈನ್ಸ್ ಇತ್ತು. ಇದು ಫಸ್ಟ್ ಸ್ಟೆಪ್ ಆಯಿತಾ. ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಹೆಂಗೆ ಮಾಡಿದೆ ಅಂತಂದರೆ, ಒಂದು ಕಾಲೇಜ್ ತೊಗೊಳ್ಳೋಣ. ಈಗ ಸಪೋಸ್ UVC ಆಯಿತಾ, UVCಯಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಹಾಕ್ತೆ. ನೆಕ್ಸ್ಟು ಅದೇ UVCಯಲ್ಲಿ ಇನ್ಫಾರ್ಮೇಷನ್ ಸೈನ್ಸ್ ಹಾಕ್ತೆ. ಇಲ್ಲಿ ಮೇಲ್ಗಡೆ ಫಸ್ಟ್ ಸ್ಟೇಜಲ್ಲಿ ನೀವು ನೋಡ್ಬೋದು, ನಾನು ಫಸ್ಟ್ ಟಾಪ್ 3 ಕಾಲೇಜಸಲ್ಲಿ ನನಗೆ ಯಾವ್ದು ಸಿಕ್ಕರೂ ಓಕೆ ಆಗಿತ್ತು. ಬಟ್ UVCಯಲ್ಲಿ ನನಗೆ ಫಸ್ಟ್ ಪ್ರಿಫರೆನ್ಸ್ ಆಗಿ ನಾನು ಕಂಪ್ಯೂಟರ್ ಸೈನ್ಸ್ ಇಟ್ಟಿದ್ದೆ, ಹಾಗೂ ನೆಕ್ಸ್ಟ್ ಪ್ರಿಫರೆನ್ಸ್ ಆಗಿ ಇನ್ಫಾರ್ಮೇಷನ್ ಸೈನ್ಸ್ ಇಟ್ಟಿದ್ದೆ. ಆ್ಯಂಡ್ ನೆಕ್ಸ್ಟ್ SJC ಕಾಲೇಜ್ ಇದೆಯಲ್ಲ, SJC ಕಾಲೇಜಲ್ಲಿ CSE ಮತ್ತು ನೆಕ್ಸ್ಟ್ ಪ್ರಿಫರೆನ್ಸ್ ಆಗಿ ಆ ಕಾಲೇಜಲ್ಲೇ ISC ಆಗಿ ಪ್ರಿಫರ್ ಮಾಡಿದ್ದೆ ನಾನು. ಹೀಗೆ ನನ್ನ ಲೀಸ್ಟನ್ನು ರೆಡಿ ಮಾಡಿದ್ದೆ ನಾನು. ಹೀಗೆ ನೋಡ್ಬೋದು, ಒಂದೊಂದೇ ಕಾಲೇಜಲ್ಲಿ CSE ಹಾಕಿದೆ, ನೆಕ್ಸ್ಟ್ ISC, CSE ISC. ಹೀಗೆ ನನ್ನ ಪ್ರಿಫರೆನ್ಸ್ ಆರ್ಡರ್ನ ನಾನು ರೆಡಿ ಮಾಡ್ಕೊಂಡಿದ್ದೆ. ಈ ಒಂದು ಪ್ರಿಫರೆನ್ಸ್ ಆರ್ಡರ್ನ ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಹಿಯರ್ ಸರಿ ಬ್ರೋ, ಲೀಸ್ಟ್ ಏನೋ ಹೇಗೆ ರೆಡಿ ಮಾಡಿದ್ವಿ, ಬಟ್ ನಮಗೆ ಕಾಲೇಜ್ ಅಲಾಟ್ ಆಗೋ ಪ್ರೊಸೀಜರ್ ಹೇಗಿರುತ್ತೆ ಅಂತ ನೀವು ಕೇಳೋದಾದರೆ, ಇಲ್ಲಿ ಸಿಸ್ಟಮ್ ಏನು ಮಾಡುತ್ತೆ ಅಂತಂದರೆ, ನಿಮ್ಮ ಕಾಲೇಜ್ ಲೀಸ್ಟನ್ನು ಮೇಲಿಂದ ಸರ್ಚ್ ಮಾಡ್ಕೊತ ಬರುತ್ತೆ ಆಯಿತಾ. ನಿಮ್ಮ ಪ್ರಿಫರೆನ್ಸ್ ಆರ್ಡರ್ ಆಗಿ ನಿಮ್ಮ ಕಾಲೇಜಸ್ನ ಸರ್ಚ್ ಮಾಡ್ಕೊತ ಬರುತ್ತೆ. ಆ್ಯಂಡ್ ಇಟ್ ಅಲಾಟ್ ಸಮ್ ಕಾಲೇಜ್ ಬೇಸ್ಡ್ ಆನ್ ದ ಕ್ರೈಟೀರಿಯಾ. ಲೈಕ್ ನಿಮ್ಮ ರ್ಯಾಂಕ್ ಎಷ್ಟಿದೆ, ಮತ್ತು ಆ ಕಾಲೇಜಲ್ಲಿರುವ ವ್ಯಾಕೆಂಟ್ ಸೀಟ್ಸ್ ಎಷ್ಟಿದ್ದಾವೆ, ಮತ್ತು ನೀವೇನಾದರೂ ಕೋಟಾಸ್ನ ಕ್ಲೇಮ್ ಮಾಡ್ಕೊಂಡಿದ್ರೆ, ಲೈಕ್ ರೂರಲ್ ಕೋಟಾ ಆಗಿರ್ಬೋದು, ಕನ್ನಡ ಮೀಡಿಯಂ ಕೋಟಾ ಆಗಿರ್ಬೋದು, ಮತ್ತು ಹೈದರಾಬಾದ್ ಕರ್ನಾಟಕ ಹೀಗೆ ಕೋಟಾಸ್ ಇರ್ತವೆ. ಅವನ್ನೇನಾದರೂ ನೀವು ಕ್ಲೇಮ್ ಮಾಡ್ಕೊಂಡಿದ್ರೆ, ಆ ಕ್ಲೇಮ್ ಮಾಡ್ಕೊಂಡಿರೋ ಕೋಟಾದಲ್ಲಿ ನಿಮ್ಮ ರ್ಯಾಂಕ್ಗೆ ಅನುಗುಣವಾಗಿ ಅಲ್ಲಿ ಸೀಟ್ಸ್ ವ್ಯಾಕೆಂಟ್ ಇದ್ವು ಅಂತಂದರೆ ಆ ಕಾಲೇಜ್ನ ಸಾಫ್ಟ್ವೇರ್ ನಿಮಗೆ ಅಲಾಟ್ ಮಾಡುತ್ತೆ. ನಾನು ನಿಮಗೆ ಹೇಳೋದು ಏನಂತಂದರೆ, ನಿಮ್ಮ ಲೀಸ್ಟ್ ಯಾವತ್ತಿದ್ರೂ ನಿಮ್ಮ ಪ್ರಿಫರೆನ್ಸ್ ಆರ್ಡ್ರಲ್ಲೇ ಇರಬೇಕು. ಲೈಕ್ ನೀವು ನಿಮ್ಮ ಬ್ರ್ಯಾಂಚಸ್ನ ಪ್ರಿಫರ್ ಮಾಡ್ತಿರೋ ಅಥವಾ ನಿಮ್ಮ ಕಾಲೇಜನ್ನು ಪ್ರಿಫರೆನ್ಸ್ ಆಗಿ ಇಟ್ಕೊಂಡಿರ್ತಿರೋ, ಅದು ನಿಮ್ಮ ಡಿಸಿಷನ್ಸ್. ನನ್ನ ಸಜೆಷನ್ ಏನು ಅಂತಂದರೆ, ಈ ನನ್ನ ಆಪ್ಷನ್ ಎಂಟ್ರಿ ಲೀಸ್ಟನ್ನು ನೀವು ರೆಫರೆನ್ಸ್ ಆಗಿ ಇಟ್ಕೊಂಡು ನೀವು ನಿಮ್ಮ ಆಪ್ಷನ್ ಎಂಟ್ರಿ ಲೀಸ್ಟನ್ನು ರೆಡಿ ಮಾಡ್ಕೊಬೋದು ಅಂತ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. Thanks for watching. Have a nice day.